Hello friends, welcome back to Evarose recipes. ಇವತ್ತು ನಾನು ನಿಮ್ಮ ಜೊತೆ ಕ್ರಿಸ್ಮಸ್ ಕೇಕ್ ಹೇಗೆ ಮಾಡುವುದು ಅಂತ ತಿಳಿಸಿಕೊಡ್ತಾ ಇದ್ದೇನೆ. ಫಸ್ಟ್ ನಾನಿಲ್ಲಿ ಡ್ರೈ ಫ್ರೂಟ್ಸ್ ಅನ್ನು ನೆನೆಲಿಕ್ಕೆ ಹಾಕ್ತಾ ಇದ್ದೇನೆ. ನಾನಿಲ್ಲಿ ಒಂದು ಬೌಲಿಗೆ 1 ಕಪ್ ಕಪ್ಪು ಒಣ ದ್ರಾಕ್ಷಿ, ಅರ್ಧ ಕಪ್ ಒಣ ದ್ರಾಕ್ಷಿ, ಅರ್ಧ ಕಪ್ ಚೆರಿ, 1/4 ಕಪ್ ಖರ್ಜೂರ, ಇದು ಆಪ್ಷನಲ್, 1 ಕಪ್ ಟೂಟಿ ಫ್ರೂಟಿ, ಇದಕ್ಕೆ ಈಗ 2 ಕಪ್ ಗ್ರೇಪ್ ಜ್ಯೂಸ್ ಅನ್ನು ಹಾಕ್ತಾ ಇದ್ದೇನೆ. ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದರ ಮುಚ್ಚಳವನ್ನು ಮುಚ್ಚಿ 2 ದಿವಸ ಹಾಗೆ ಬಿಡ್ತೇನೆ. ಡ್ರೈ ಫ್ರೂಟ್ಸ್ ಚೆನ್ನಾಗಿ ಜ್ಯೂಸ್ ಜೊತೆ ನೆನೆಯಬೇಕು. ನಾನು ಇಲ್ಲಿ 1 ಕಪ್ ನಟ್ಸ್ ಅನ್ನು ತಗೊಂಡಿದ್ದೇನೆ. ಇದರಲ್ಲಿ ಗೋಡಂಬಿ, ವಾಲ್ನಟ್ ಹಾಗೂ ಬಾದಾಮ್ ಇದೆ. ಇದಕ್ಕೆ 1 ಟೇಬಲ್ ಸ್ಪೂನ್ ಮೈದಾವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಾನು ಇಲ್ಲಿ ಒಂದು ಪಾತ್ರೆಯನ್ನು ಗ್ಯಾಸ್ ಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೇನೆ. ಇದಕ್ಕೆ 1 ಕಪ್ ಸಕ್ಕರೆಯನ್ನು ಹಾಕಿ ಸಕ್ಕರೆ ಕರಗಬೇಕು ಹಾಗೂ ಕಲರ್ ಚೇಂಜ್ ಆಗಬೇಕು. ಸಕ್ಕರೆ ಕರಗುವಷ್ಟು ಹೊತ್ತಿಗೆ ನಾವು ಡ್ರೈ ಇಂಗ್ರೀಡಿಯೆಂಟ್ಸ್ ಅನ್ನು ರೆಡಿ ಮಾಡೋಣ. ಒಂದು ಬೌಲಿಗೆ 3 ಕಪ್ ಮೈದಾವನ್ನು ಸೋಸಿಕೊಳ್ತಾ ಇದ್ದೇನೆ. ಇದಕ್ಕೆ 1 ಟೀ ಸ್ಪೂನ್ ಬೇಕಿಂಗ್ ಪೌಡರ್, ಅರ್ಧ ಟೀ ಸ್ಪೂನ್ ಬೇಕಿಂಗ್ ಸೋಡಾ ಹಾಗೂ ಅರ್ಧ ಟೀ ಸ್ಪೂನ್ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳೋಣ. ಸಕ್ಕರೆ ಕರಗ್ತಾ ಉಂಟು ಹಾಗೂ ಕಲರ್ ಕೂಡ ಚೇಂಜ್ ಆಗಿದೆ. ಇದನ್ನು ಮೆಲ್ಲನೆ ಮಿಕ್ಸ್ ಮಾಡಿಕೊಳ್ಳೋಣ. ಸಕ್ಕರೆ ಚೆನ್ನಾಗಿ ಕರಗಿದೆ ಹಾಗೂ ಡಾರ್ಕ್ ಬ್ರೌನ್ ಕಲರ್ ಬಂದಿದೆ. ಇದು ಕುದಿಯುವಾಗ ಇದಕ್ಕೆ ಅರ್ಧ ಕಪ್ ಬಿಸಿ ನೀರನ್ನು ಹಾಕ್ತಾ ಇದ್ದೇನೆ. ಗ್ಯಾಸ್ ಅನ್ನು ಆಫ್ ಮಾಡಿ ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಈಗ ನಾವು ಸ್ಪೈಸ್ ಮಿಕ್ಸ್ ಅನ್ನು ರೆಡಿ ಮಾಡೋಣ. ಮಿಕ್ಸಿ ಜಾರಿಗೆ 3 ಏಲಕ್ಕಿ, 4 ಲವಂಗ, 2 ರಿಂದ 3 ಸಣ್ಣ ತುಂಡು ದಾಲ್ಚಿನ್ನಿ ಹಾಗೂ ಅರ್ಧ ಕಪ್ ಸಕ್ಕರೆಯನ್ನು ಹಾಕಿ ಪುಡಿ ಮಾಡಬೇಕು. ಸ್ಪೈಸ್ ಮಿಕ್ಸ್ ರೆಡಿಯಾಗಿದೆ. ನಾನಿಲ್ಲಿ ಕೇಕ್ ಮಿಕ್ಸರ್ ಅನ್ನು ಯೂಸ್ ಮಾಡ್ತಾ ಇದ್ದೇನೆ. ಇದಕ್ಕೆ 5 ಮೊಟ್ಟೆ ಹಾಗೂ 1 ಟೀ ಸ್ಪೂನ್ ವೆನಿಲಾ ಎಸೆನ್ಸ್ ಅನ್ನು ಹಾಕಿ ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡಬೇಕು. ಇದಕ್ಕೆ ನಾನೀಗ ಅರ್ಧ ಕಪ್ ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ. ಸಕ್ಕರೆ ಇದರಲ್ಲಿ ಚೆನ್ನಾಗಿ ಕರಗಬೇಕು. ಅಷ್ಟರವರೆಗೆ ನಾವು ಇದನ್ನು ಬ್ಲೆಂಡ್ ಮಾಡಬೇಕು ಹಾಗೂ ಇದರ ಟೆಕ್ಸ್ಚರ್ ಕ್ರೀಮಿ ರೀತಿ ಬರಬೇಕು. ಇಷ್ಟ ಆದ್ರೆ ಸಾಕು. ಇದಕ್ಕೆ ಈಗ ನಾನು ಅರ್ಧ ಕಪ್ ಬೆಣ್ಣೆಯನ್ನು ಹಾಕ್ತಾ ಇದ್ದೇನೆ. ನೀವು ಬೆಣ್ಣೆ ಬದಲು ಎಣ್ಣೆ ಕೂಡ ಯೂಸ್ ಮಾಡಬಹುದು. ಇದನ್ನು ಕೂಡ ಒಮ್ಮೆ ಚೆನ್ನಾಗಿ ಬ್ಲೆಂಡ್ ಮಾಡೋಣ. ಇದಕ್ಕೀಗ ರೆಡಿ ಮಾಡಿ ಇಟ್ಟ ಸ್ಪೈಸ್ ಮಿಕ್ಸ್ ಅನ್ನು ಹಾಕ್ತಾ ಇದ್ದೇನೆ. ಇದನ್ನು ಕೂಡ ಒಮ್ಮೆ ಚೆನ್ನಾಗಿ ಬ್ಲೆಂಡ್ ಮಾಡಬೇಕು. ಇದಕ್ಕೀಗ ರೆಡಿ ಮಾಡಿ ಇಟ್ಟ ಡ್ರೈ ಇಂಗ್ರೀಡಿಯೆಂಟ್ಸ್ ಅನ್ನು ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡಬೇಕು. ನನ್ನ ರೆಸಿಪೀಸ್ ಇಷ್ಟವಾದರೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದಕ್ಕೀಗ ಸ್ವಲ್ಪ ತಣ್ಣಗಾಗ್ಲಿಕ್ಕಿಟ್ಟ ಕ್ಯಾರಮಲೈಸ್ಡ್ ಶುಗರ್ ಅನ್ನು ಹಾಕ್ತಾ ಇದ್ದೇನೆ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದಕ್ಕೆ ಈಗ ಉಳಿದ ಮೈದಾವನ್ನು ಹಾಕ್ತಾ ಇದ್ದೇನೆ ಹಾಗೂ ಮಿಕ್ಸ್ ಮಾಡ್ತಾ ಇದ್ದೇನೆ. ಕಟ್ ಹಾಗೂ ಫೋಲ್ಡ್ ರೀತಿ ಮಾಡಬೇಕು. ಇದಕ್ಕೆ ಈಗ ಬಾಕಿ ಉಳಿದ ಕ್ಯಾರಮಲೈಸ್ಡ್ ಶುಗರ್ ಅನ್ನು ಹಾಕ್ತಾ ಇದ್ದೇನೆ. ಡ್ರೈ ಫ್ರೂಟ್ಸ್ ಗ್ರೇಪ್ ಜ್ಯೂಸ್ ಜೊತೆ ಚೆನ್ನಾಗಿ ನೆನೆದಿದೆ. ಇದರ ಎಕ್ಸ್ಟ್ರಾ ಜ್ಯೂಸ್ ಅನ್ನು ಸೋಸಿ ತೆಗಿತಾ ಇದ್ದೇನೆ. ಇದಕ್ಕೆ ಈಗ 1 ಟೇಬಲ್ ಸ್ಪೂನ್ ಮೈದಾವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಈಗ ರೆಡಿ ಮಾಡಿ ಇಟ್ಟ ಫ್ರೂಟ್ಸ್ ಮಿಕ್ಸ್ ಅನ್ನು ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ತಾ ಇರಬೇಕು.
ರೆಡಿ ಮಾಡಿ ಇಟ್ಟ ನಟ್ಸ್ ಅನ್ನು ಕೂಡ ಹಾಕ್ತಾ ಇದ್ದೇನೆ ಹಾಗೂ ಚೆನ್ನಾಗಿ ಮಿಕ್ಸ್ ಮಾಡೋಣ. ನಾನು ಇಲ್ಲಿ ಈ ತರಹದ ಬೇಕಿಂಗ್ ಪ್ಯಾನ್ ಅನ್ನು ತಗೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಬೆಣ್ಣೆಯನ್ನು ಒರೆಸ್ತಾ ಇದ್ದೇನೆ ಹಾಗೂ ಸ್ವಲ್ಪ ಮೈದಾವನ್ನು ಕೂಡ ಹಾಕ್ತಾ ಇದ್ದೇನೆ. ಇದಕ್ಕೆ ಈಗ ರೆಡಿ ಮಾಡಿ ಇಟ್ಟ ಕೇಕ್ ಬ್ಯಾಟರ್ ಅನ್ನು ಹಾಕಿ ಈ ರೀತಿ 2-3 ಬಾರಿ ಟ್ಯಾಪ್ ಮಾಡಬೇಕು. ಇದರಲ್ಲಿ ಏರ್ ಬಬಲ್ಸ್ ಎಲ್ಲ ಹೋಗ್ತದೆ. ನಾನು ಓವನ್ ಅನ್ನು 10 ನಿಮಿಷದ ಮೊದಲೇ ಪ್ರೀ ಹೀಟ್ ಮಾಡಿ ಇಟ್ಟಿದ್ದೆ. ಇದರ ಟೆಂಪರೇಚರ್ ಅನ್ನು 180 ಡಿಗ್ರಿಯಲ್ಲಿ ಇಡ್ತಾ ಇದ್ದೇನೆ ಹಾಗೂ ರೆಡಿ ಮಾಡಿದ ಕೇಕ್ ಪ್ಯಾನ್ ಅನ್ನು ಇಟ್ಟು 30ರಿಂದ 35 ನಿಮಿಷ ಬೇಕ್ ಮಾಡಬೇಕು. 35 ನಿಮಿಷದ ನಂತರ ಟೂತ್ ಪಿಕ್ ಇನ್ಸರ್ಟ್ ಮಾಡಿ ನೋಡುವಾಗ ಕ್ಲೀನ್ ಆಗಿ ಬಂದ್ರೆ ಕೇಕ್ ರೆಡಿ ಆಗಿದೆ ಅಂದರ್ಥ. ಕೇಕ್ ಈಗ ರೆಡಿ ಆಗಿದೆ. ಇದನ್ನು ನಾನೀಗ ತೆಗೆದು ವೈರ್ ರ್ಯಾಕ್ ಅಲ್ಲಿ ಇಡ್ತಾ ಇದ್ದೇನೆ. ಇದು ಕಂಪ್ಲೀಟ್ ತಣ್ಣಗಾಗಿದೆ. ಇದನ್ನೀಗ ಕಟ್ ಮಾಡಿ ನೋಡೋಣ. ನೋಡ್ಬೋದು ನೀವು ಎಷ್ಟು ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಎಂದು. ಕ್ರಿಸ್ಮಸ್ ಸ್ಪೆಷಲ್ ಪ್ಲಮ್ ಕೇಕ್ ರೆಡಿ. ನೀವು ಟ್ರೈ ಮಾಡಿ ಹೇಗಾಗಿದೆ ಎಂದು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.